ವೀಕ್ಷಕರಿಗೆ ನಮಸ್ಕಾರ. ನಮ್ಮಲ್ಲಿ ಒಂದು ಮಾತಿದೆ, ನೀತಿಜ್ಞ ನಿಯತಿಜ್ಞ ವೇದಜ್ಞ ಅಪಿ ಭವಂತಿ ಶಾಸ್ತ್ರಜ್ಞಾ ಬ್ರಹ್ಮಜ್ಞಾ ಅಪಿ ಲಭ್ಯ ಸ್ವಜ್ಞಾನಿ ಜ್ಞಾನಿನೋ ವಿರಲಾಹ ಅಂತ. ಹಾಗಂದ್ರೆ ಏನಪ್ಪ ಅಂತಂದರೆ, ನಮ್ಮಲ್ಲಿ ನೀತಿಜ್ಞರು ಸಿಗ್ತಾರಂತೆ, ನಿಯತಿ ಮಾಡ್ತಕ್ಕಂಥವ್ರು ಸಿಗ್ತಾರಂತೆ, ಅಂಥ ಜ್ಞಾನಿಗಳು ಇದ್ದಾರಂತೆ, ವೇದಜ್ಞಾನಿಗಳಿದ್ದಾರೆ, ಬ್ರಹ್ಮಜ್ಞಾನಿಗಳು ಇದ್ದಾರೆ. ಆದರೆ ಸ್ವಜ್ಞಾನಿ, ನನ್ನಲ್ಲಿ ಅಜ್ಞಾನವಿದೆ ಅಂತ ತಿಳಿದುಕೊಳ್ಳುವಂಥ ಜ್ಞಾನಿಗಳು ಸಿಗೋದು ಬಹಳ ಕಷ್ಟವಂತೆ. ನಮ್ಮಲ್ಲಿ ಅಜ್ಞಾನವಿದ್ದರೆ ನಮಗೆ ಕಾಣೋದೆಲ್ಲವೂ ಕಪ್ಪಾಗೆ ಕಾಣುತ್ತೆ. ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಇದು ಅಜ್ಞಾನ ಅಂತ ತೋರಿಸಿಕೊಡ್ತಕ್ಕಂಥವರು ಆ ಸಾಕ್ಷಾತ್ ಗುರುಗಳು. ಅಂಥ ಗುರುವನ್ನು ಅರಸಿ ನಾವು ಈ ಹೊತ್ತು ಬಂದಿರತಕ್ಕಂಥದ್ದು ಹೊನ್ನಾವರ ಸಮೀಪದಲ್ಲಿರ್ತಕ್ಕಂಥ ಕರ್ಕಿ ಊರಿನ ಜ್ಞಾನೇಶ್ವರಿ ಪೀಠಕ್ಕೆ. ಇದು ಜ್ಞಾನೇಶ್ವರಿ ಪೀಠ. ಹೊನ್ನಾವರದ ಸಮೀಪದಲ್ಲಿರುವಂತಹ ಕರ್ಕಿ ಎಂಬ ಪುಟ್ಟ ಊರಿನಲ್ಲಿ ಜನಸಾಮಾನ್ಯರಿಗೆ ಧರ್ಮ ಮಾರ್ಗವನ್ನು ತೋರುವ ಉದ್ದೇಶದಲ್ಲಿ ಸ್ಥಾಪಿಸಲ್ಪಟ್ಟಂತಹ ಮಠವೇ ದೈವಜ್ಞ ಬ್ರಾಹ್ಮಣ ಮಠ. ಈ ಮಠ ಪರಂಪರೆಗೆ ತನ್ನದೇ ವಿಶಿಷ್ಟತೆ ಇದೆ. ದೇವರ ಬಳಿಯೇ ನಿಕಟವರ್ತಿಗಳಾಗಿದ್ದಂತಹ ಋಷಿ ಪರಂಪರೆಯ ಮಠವಿದು. ದೈವಂ ಜಾನಾತೀತಿ ದೈವಜ್ಞ ಸ ಏವ ದೈವಜ್ಞ ಅನ್ನುವಂಥ ಮಾತಿದೆ. ಯಾರು ದೇವರನ್ನ ಅರ್ಥ ಮಾಡಿಕೊಂಡಿದ್ದಾರೋ, ಯಾರು ದೇವರನ್ನ ಅರ್ಥೈಸಿದ್ದಾರೋ ಅವರಿಗೆ ದೈವಜ್ಞ ಅಂತ ಹೆಸರು. ದೈವಜ್ಞ ಬ್ರಾಹ್ಮಣರು ಎಂಬಂಥ ಹೆಸರು ಬಂದದ್ದಕ್ಕೆ ನಮ್ಮ ಹಿರಿಯರು ಕಾನೂನು ಹೇಳ್ತಾರೆ, ದೈವಂ ಜಾನಾತೀತಿ ದೈವಜ್ಞ ಅಂಥೇಳಿ. ಯಾವ ವರ್ಗ ದೇವರನ್ನು ತಿಳ್ಕೊಂಡಿತ್ತೋ ಅವರನ್ನು ದೈವಜ್ಞರು ಅಂಥೇಳಿ ನಮ್ಮ ಹಿರಿಯರು ಕರೆದರು. ಅಂದರೆ ನಮ್ಮ ಹಿರಿಯರು ದೇವರನ್ನು ನೋಡಿದ್ರು, ದೇವರನ್ನು ತಿಳ್ಕೊಂಡಿದ್ರು, ಹೀಗಾಗಿ ಅವರಿಗೆ ದೈವಜ್ಞ ಅಂಥೇಳಿ ಹೆಸರು ಬಂತು. ಅದರೊಟ್ಟೊಟ್ಟಿಗೆ ದೈವಜ್ಞ ಬ್ರಾಹ್ಮಣರ ಮೂಲ ಪುರುಷರು ದೈವ ಯಜ್ಞಗಳನ್ನು ಮಾಡ್ತಿದ್ರು. ದೈವ ಯಜ್ಞ ದೈವಜ್ಞ ಎಂಬಂತಹ ನಾಮಾಂಕನದೊಂದಿಗೆ ಈ ಸಮಾಜ ಅಭಿವೃದ್ಧಿಯನ್ನು ಪಡೀತಾ ಹೋಗ್ತು. ಹೀಗೆ ದೇವರೊಂದಿಗೆ ನಿಕಟವರ್ತಿಗಳಾಗಿದ್ದಂತಹ ವರ್ಗ ಕ್ರಮೇಣ ತನ್ನ ಪರಂಪರೆಯನ್ನೇ ಕಳೆದುಕೊಂಡಿತ್ತು. ಸಾಮಾನ್ಯ 5,000 ವರ್ಷಗಳ ಇತಿಹಾಸವಿರುವಂಥ ಈ ಸಮಾಜ ಮಧ್ಯದಲ್ಲಿ ಒಂದು 2-3 ಸಾವಿರ ವರ್ಷಗಳ ಕಾಲದಲ್ಲಿ ತನ್ನ ಸಂಸ್ಕೃತಿ ಮತ್ತು ವಿಶೇಷವಾದ ಧರ್ಮಾಚರಣೆ ಬಿಟ್ಟರೂ ಕೂಡ ಆ ಭಗವಂತ ನಮ್ಮನ್ನು ಮರೆಯಲಿಲ್ಲ. ಭಗವಂತನ ಪುನಃ ಒಂದು ವಿಶೇಷವಾದಂಥ ಅನುಗ್ರಹದೊಂದಿಗೆ 30-40 ವರ್ಷಗಳ ಹಿಂದೆ ನಮ್ಮ ಸಮಾಜ ಬಾಂಧವದಲ್ಲಿ ಪುನಃ ಒಂದು ಜಾಗೃತಿ ಉಂಟಾಯಿತು. ತನ್ಮೂಲಕ ಈ ಮಠದ ಸ್ಥಾಪನೆಗೆ ನಾಂದಿ ಆಯಿತು. ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜಕ್ಕೆ ಸ್ವತಂತ್ರ ಗುರುಪೀಠ ಇರಲಿಲ್ಲ. ಅದಕ್ಕಾಗಿ ಬೆಂಗಳೂರಿನಲ್ಲಿ ವಿಚಾರಗೋಷ್ಠಿ ನಡೆಸಿ ಸ್ವತಂತ್ರ ಗುರುಪೀಠ ಬೇಕೆಂಬ ಬೇಡಿಕೆಯನ್ನು ಇಟ್ಟು ಹಂಪೆಯ ವಿದ್ಯಾರಣ್ಯ ಪೀಠದ ಶ್ರೀಮದ್ ಅಭಿನವೋದ್ದಂಡ ನರಸಿಂಹ ಭಾರತಿ ಮಹಾಸ್ವಾಮಿಗಳವರಿಂದ ನಮ್ಮ ಈಗಿನ ಗುರುಗಳಿಗೆ ಶೃಂಗೇರಿ ಪೀಠದ ದಕ್ಷಿಣಾಭಿನಾಯ ಪೀಠದ ಜಗದ್ಗುರು ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಶ್ರೀಗಳವರ ಪಟ್ಟಾಭಿಷೇಕ, ಕಿರೀಟಧಾರಣೆ
ಇವೆಲ್ಲ ನಡೆದು ಶ್ರೀಗಳವರು ಸನ್ಯಾಸ ಸ್ವೀಕರಿಸಿದಂದಿನಿಂದ ಈ ವರ್ಷ 32ನೇ ಚಾತುರ್ಮಾಸ ವ್ರತವನ್ನು ಆಚರಣೆ ಮಾಡಿ ಸಮಾಜದ ಶಿಷ್ಯವೃಂದಕ್ಕೆ ಮತ್ತು ಆಸ್ತಿಕ ಮಹಾಜನತೆಗೆ ಕೊಡುತ್ತಾ ಬಂದಿದ್ದು ವಿಶೇಷ. ಈ ದೈವಜ್ಞ ಬ್ರಾಹ್ಮಣ್ಯ ಅಂತಕ್ಕಂಥದ್ದು ವೇದಶಾಸ್ತ್ರಗಳ ಸಂಗಮವಾಗಿತ್ತು, ವೇದಶಾಸ್ತ್ರಗಳ ನಿಧಿಯಾಗಿತ್ತು. ಅಂಥ ನಿಧಿಗೆ ಎಲ್ಲೋ ಮಸುಕು ಎಳೆದ ಹಾಗಾಗಿತ್ತು. ಹಾಗಾಗಿ ಅದರ ಪುನರುತ್ಥಾನವಾಗಬೇಕಾಗಿತ್ತು. ಆ ಪುನರುತ್ಥಾನಕ್ಕಾಗಿ ಇಲ್ಲೊಂದು ಪೀಠ ರಚನೆ ಆಯಿತು. ಅದನ್ನು ಜ್ಞಾನೇಶ್ವರಿ ಪೀಠ ಅಂತ ಕರೀತಾ ಬಂದರು. ಪ್ರಸಕ್ತ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತೀ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಮಠ ಮುನ್ನಡೆಯುತ್ತಿದೆ. गुरु साक्षात् परब्रह्म तस्मै श्री गुरवे नमः. ಈ ಪೀಠದ ಕೇಂದ್ರ ಬಿಂದು ಅಂದರೆ ಜ್ಞಾನೇಶ್ವರಿ ತಾಯಿ. ಆ ತಾಯಿಯನ್ನು ಸ್ಮರಿಸಿದರೆ, ಆ ತಾಯಿಯ ದರ್ಶನ ಮಾಡಿದರೆ ಜ್ಞಾನಪ್ರದೆ ಅಂದರೆ ಜ್ಞಾನ ನಮಗೆ ಲಭ್ಯವಾಗುತ್ತಂತೆ. ಆ ಜ್ಞಾನಪ್ರದ ಸ್ವರೂಪದಲ್ಲಿರ್ತಕ್ಕಂಥ ಆ ಜ್ಞಾನೇಶ್ವರಿಯನ್ನು ನೋಡೋಣ.